ಗೀತಾ ಮಹಾತ್ಮೆ ಯಜ್ಞದ ಮಹತ್ವವನ್ನು ಹೇಳುತ್ತಾ, ಯಜ್ಞ ನಾವು ಬೇಡಿದ್ದನ್ನು ಕೊಡುತ್ತದೆ. ನಾವು ಪಡೆದುಕೊಂಡದ್ದರಲ್ಲಿ ಒಂದಂಶವನ್ನಾದರೂ ದಾನ ಮಾಡಬೇಕು. ದಾನ ಮಾಡದೆ ತಾನೇ ಬಳಸಬಾರದು. ಹಾಗೆ ಬಳಸಿಕೊಂಡವನು ಕಳ್ಳನಂತೆಯೇ ಎಂದು 3ನೇ ಅಧ್ಯಾಯದ 12ನೆಯ ಶ್ಲೋಕದಲ್ಲಿ ಭಗವಂತ ಹೇಳುತ್ತಾನೆ. ಇಷ್ಟಾನ್ ಭೋಗಾನ್ ಹಿ ವೋ ದೇವಾಃ ದಾಸ್ಯಂತೆ ಯಜ್ಞ ಭಾವಿತಾಃ ತೈರ್ದತ್ತಾನ ಪ್ರದಾಯೈಭ್ಯಃ ಯೋ ಭುಂಕ್ತೇಸ್ತೇನ ಏವ ಸಹ. ಭಗವಂತ ನಮಗೆ ಎಲ್ಲವನ್ನೂ ಕೊಟ್ಟಿದ್ದಾನೆ. ಆದರೂ ನಮಗೆ ಕೊಟ್ಟಷ್ಟೂ ಸಾಲದು. ಬದಲಾಗಿ ನಾವು ಅವನಿಗೆ ಏನನ್ನು ಕೊಟ್ಟಿದ್ದೇವೆ? ಅವನು ನೀಡಿದ್ದೆಲ್ಲವನ್ನೂ ನಾವೇ ಭೋಗಿಸುತ್ತಾ ಇದು ನನ್ನದು, ಇದು ನನ್ನದು ಎಂದು ಎಲ್ಲವನ್ನೂ ನಾವೇ ಇಟ್ಟುಕೊಳ್ಳುತ್ತೇವೆ. ಅದರ ಅವಶ್ಯಕತೆ ನಮಗೆ ಇದೆಯೋ ಇಲ್ಲವೋ, ಅದು ನಮ್ಮದು ಎಂಬ ಭಾವ ನಮ್ಮದು. ಆದರೆ ಅದನ್ನು ಅವಶ್ಯಕತೆ ಇರುವವರಿಗೆ ಯಾವ ಅಪೇಕ್ಷೆಯೂ ಇಲ್ಲದೆ ದಾನ ಮಾಡಿದರೆ ಖಂಡಿತವಾಗಿ ಭಗವಂತ ಮೆಚ್ಚುತ್ತಾನೆ. ಎಷ್ಟೋ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವ ಶಿಕ್ಷಕರ ಮಕ್ಕಳು ಅದೇ ಶಾಲೆಯಲ್ಲಿ ಓದುವುದಾದರೆ ಶಾಲೆಯ ಶುಲ್ಕ ಆ ಮಕ್ಕಳಿಗೆ ಉಳಿದ ಮಕ್ಕಳಿಗಿಂತ ಕಡಿಮೆ ಇರುತ್ತದೆ. ಆದರೆ ಆ ಮಗುವಿನ ಶುಲ್ಕದಲ್ಲಿ ರಿಯಾಯಿತಿ ತೋರಿಸುವ ಬದಲು ಆ ಹಣವನ್ನು ಓದುವ ಉತ್ಕಟ ಇಚ್ಛೆ ಇರುವ ಬಡ ಮಕ್ಕಳಿಗೆ ಕೊಟ್ಟರೆ ಆ ಮಕ್ಕಳು ಚೆನ್ನಾಗಿ ಓದಿ ಬಡ ಮನೆಗಳಿಗೆ ದೀಪವಾಗುತ್ತಾರೆ. ಮುಂದೊಂದು ದಿನ ಅವರಂತೆಯೇ ಇರುವ ಅದೆಷ್ಟೋ ಬಡ ಮಕ್ಕಳ ಪಾಲಿಗೆ ಬೆಳಕಾಗುತ್ತಾರೆ. ಈಗ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣಿಸುತ್ತೇವೆ. 10-20 ರೂಪಾಯಿಗಳನ್ನು ಉಳಿಸಿದ್ದೇನೆ ಎಂದು ಬೀಗುತ್ತೇವೆ. ಆ ಹಣವನ್ನು ಮುಂದಿನ ನಿಲ್ದಾಣದಲ್ಲಿ ಇಳಿದಾಗ ಸಿಕ್ಕ ವೃದ್ಧ ಭಿಕ್ಷುಕನಿಗೆ ಅಥವಾ ಮಗುವನ್ನು ಎದೆಗವಚಿಕೊಂಡು ಕಲ್ಲು ಮಣ್ಣುಗಳನ್ನು ಹೊತ್ತು ಕಟ್ಟಡ ನಿರ್ಮಾಣದಲ್ಲಿ ನಿರತಳಾದ ಮಹಿಳೆಯೋರ್ವಳಿಗೆ ನೀಡಿದರೆ ಅವಳ ಪುಟ್ಟ ಕಂದನಿಗೆ ಒಂದು ಲೋಟ ಕ್ಷೀರಕ್ಕಾದರೂ ವ್ಯವಸ್ಥೆಯಾಗುತ್ತದೆ. ಪುಟ್ಟ ಮಗುವಿನಲ್ಲಿರುವ ಭಗವಂತ ಹೊಟ್ಟೆ ತುಂಬಿಸಿಕೊಂಡು ತೃಪ್ತನಾಗುತ್ತಾನೆ. ನಾವು ನೌಕರಿ ಮಾಡುತ್ತೇವೆ. ಪ್ರತಿ ತಿಂಗಳ ಸಂಬಳ ನಮ್ಮ ಖಾತೆಗೆ ಜಮಾ ಆಗುತ್ತದೆ. ನೌಕರಿ ನೀಡಿದವನಾರು? ಭಗವಂತನೇ ಅಲ್ಲವೇ? ಸಂಬಳ ನೀಡಿದ್ದೂ ಅವನೇ ಅಲ್ಲವೇ? ಬಂದ ಸಂಬಳದಲ್ಲಿ ಒಂದಷ್ಟು ಪರೋಪಕಾರಕ್ಕಾಗಿ ವಿನಿಯೋಗವಾದರೆ ಅವನು ಸಂತೃಪ್ತನಾಗುತ್ತಾನೆ. ಯಾರಿಗೆ ಸಲ್ಲಬೇಕಾದದ್ದನ್ನು ನಾವೇ ಉಪಯೋಗಿಸಿದರೆ ಅರ್ಥವಾದರೂ ಏನು? ನಾವು ಕಳ್ಳನಂತೆಯೇ ಅಲ್ಲವೇ? ಆದ್ದರಿಂದ ಕಳ್ಳರಾಗುವ ಬದಲು ದಾನ ಮಾಡಿ ದಾನಿ ಎನ್ನಿಸಿಕೊಳ್ಳೋಣ. ಹರಿ ಓಂ.